ಬಾಯಿ ಬಸ್ಲೆ ಸೊಪ್ಪು ಇದನ್ನು ಸೇರಿಸಿ ಒಂದು ಪಲ್ಯ ಮಾಡ್ತಿದ್ದೀನಿ. ಹೆಸರು ಕಾಳು ಒಂದು ಬಟ್ಲು, ಇದು ನೆನೆಸಿರೋದು. ಇದೆರಡು ಸೇರಿಸಿ ಒಂದು ಗ್ರೇವಿ ಮಾಡ್ತಿದ್ದೀನಿ. ಚಪಾತಿಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದು ಸತಿ. ನೋಡಿ, ಇದು ಬಾಯಿ ಬಸ್ಲೆ ಸೊಪ್ಪು ಇವಾಗ ಕಟ್ ಮಾಡಿದ್ದೀನಿ. ಈ ಥರನೇ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಕುಕ್ಕರ್ಗೆ ಹಾಕಿದ್ದೀನಿ. ಇವಾಗ ಹೆಸರು ಕಾಳು ಹಾಕಬೇಕು. ಒಂದು ಬಟ್ಟೆ ಹೆಸರು ಕಾಳು, 2 ಟೊಮೆಟೊ, 1 ಈರುಳ್ಳಿ, 2 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ 2. ಇದಿಷ್ಟು ಹಾಕಿ ಬೇಯಿಸ್ಬೇಕು ನೀರು ಹಾಕಿ. ನೋಡಿ, ನೀರು ಹಾಕೋತಾ ಇದ್ದೀನಿ ಇಷ್ಟು, 2 ಲೋಟದಷ್ಟು. 1 ಟೀ ಸ್ಪೂನ್ ಉಪ್ಪು ಹಾಕ್ತೀವಿ. ಇದು 3 ರಿಂದ 4 ವಿಷಲ್ ಕೂಗಬೇಕು. ಇದು ಬೇಯಕ್ಕಿಟ್ಟಿದ್ದೀನಿ. ಇವಾಗ 3 ರಿಂದ 4 ವಿಷಲ್ ಬಾಣಲಿ ಇಟ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ ಮೇಲೆ ಇವಾಗ ಎಣ್ಣೆ ಹಾಕಬೇಕು. 2 ಸ್ಪೂನು ಸ್ವಲ್ಪ ಎಣ್ಣೆ ಹಾಕಬೇಕು. ಮೆಣಸಿನ್ಕಾಯಿ ಹಾಕ್ಬೇಕು. ಧನಿಯಾ ಒಂದು 10 ರಿಂದ 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಫ್ರೈ ಆಗಬೇಕು. ಒಂದು ಸ್ವಲ್ಪ 1/4 ಸ್ಪೂನ್ ಮೆಂತೆ, 2 ಸ್ಪೂನ್ ಧನಿಯಾ, ಒಂದು 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಕಾಳುಮೆಣಸು. ಇದು ಇಷ್ಟನ್ನು ಹಾಕಿ ಉರಿಬೇಕು. ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಬೇಕು ಇದಿಷ್ಟು. ಇದು ಗ್ರೇವಿಗೆ ಫ್ರೈ ಆಗುತ್ತೆ ಚೆನ್ನಾಗಿ. ಈರುಳ್ಳಿ ಹಾಕಬೇಕು. ಒಂದು ಸಣ್ಣದು, ಒಂದು ಸ್ವಲ್ಪ ಒಂದು 2-3 ಹೆಚ್ಚು ಬೆಳ್ಳುಳ್ಳಿ. ಇದು ಫ್ರೈ ಮಾಡಬೇಕು. ಅದ್ರ ಜೊತೆನೆ ಸ್ವಲ್ಪ ತೆಂಗಿನಕಾಯಿ, ಇದಿಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಅರಿಶಿನ ಪುಡಿ ಸ್ವಲ್ಪ 1/4 ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ಈ ಹದದಲ್ಲಿ ಫ್ರೈ ಆಗಬೇಕಿದೆ ಗ್ರೇವಿಗೆ. ಇಷ್ಟೇ ನೋಡಿ, ಇದು ಫ್ರೈ ಮಾಡಿರೋದೆಲ್ಲ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ರುಬ್ಬಕ್ಕೆ. 1 ಕಪ್ ತೆಂಗಿನಕಾಯಿ ಹಾಕ್ತಿದ್ದೀನಿ ಮಸಾಲಾಗ ಹುರಿದಿರೋದಕ್ಕೆ. ಇದು ಬೆಂದಿದೆ. ಇವಾಗ ಕುಕ್ಕರು ತೆಗಿತಿದ್ದೀನಿ. ನೋಡಿ, ಈ ಥರ ಬೆಂದಿದೆ ಬಾಯಿ ಬಸ್ಲೆ ಸೊಪ್ಪು. ನೋಡಿ, ಇದು ರುಬ್ಬಿರೋದು ಮಸಾಲ. ಆವಾಗಲೇ ಫ್ರೈ ಮಾಡಿ ರುಬ್ಬಿದ್ನೆಲ್ಲ ಅದು ಮಸಾಲ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಥರ. ಸ್ವಲ್ಪ ನೋಡಿ, ಸ್ವಲ್ಪ ನೀರು ಹಾಕ್ತಿದ್ದೀನಿ. ಅದೇ ಮಿಕ್ಸಿ ಇಟ್ಕೊಂಡು ಇದು ಚೆನ್ನಾಗಿ ಕುದಿಬೇಕು ಇವಾಗ. ನೋಡಿ, ಇವಾಗ ಇದು ಕುದ್ದಿದೆ ಚೆನ್ನಾಗಿ. ಇದಾಯಿತು ಕಂಪ್ಲೀಟು. ಇಟ್ಕೊಂಡು ಒಗ್ಗರಣೆ ಹಾಕ್ತಿದ್ದೀನಿ. ಗ್ರೇವಿಗೆ ಎಣ್ಣೆ ಹಾಕಬೇಕು. ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ನೋಡಿ, ಒಗ್ಗರಣೆ ರೆಡಿ ಆಯಿತು. ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಒಗ್ಗರಣೆ ಹಾಕಿದ್ಮೇಲೆ ಇದು ಫುಲ್ ರೆಡಿ ಆಯಿತು. ಇವಾಗ ಇದಕ್ಕೊಂದು ಇವಾಗ ಚಪಾತಿ ಮಾಡೋಣ. ನೋಡಿ, ಈ ಥರ ಎಣ್ಣೆ ಹಾಕಬೇಕು ಪರೋಟಾಗೆ.
ಹಾಕ್ತೀನಿ ಈ ಕಡೆ. ನೋಡಿ ಇವಾಗ ಬೆಂದಿದೆ ಪರೋಟ. ನೋಡಿ ರೆಡಿ ಆಗಿದೆ, ಕಂಪ್ಲೀಟ್ ಆಗಿದೆ. ಬಸಳೆ ಸೊಪ್ಪು ಪಲ್ಯ. ನೋಡಿ ಫುಲ್ ಕಂಪ್ಲೀಟ್ ರೆಡಿ ಆಗಿದೆ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.